ನಾನು ಯಾಕೆ ನನ್ನ ಫೋನ್ನ ಈ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಯಾಕಂದರೆ ನನ್ನ ಹತ್ರ ಬೇರೆ ಆಯ್ಕೆ ಇಲ್ಲ. ನಾನು ಸೋಷಿಯಲ್ ಮೀಡಿಯಾಗೆ ಮರಳಿ ಇನ್ನೂ 2 ತಿಂಗಳು ಆಗಿಲ್ಲ, ಆಗಲೇ ನನಗೆ ಟೆಕ್ನಿಕ್ ಸಿಂಡ್ರೋಮ್ ಇದೆ ಅಂತ ಅನಿಸುತ್ತೆ. ಹೆಸರಲ್ಲೇ ಎಲ್ಲ ಅರ್ಥ ಆಗುತ್ತಲ್ಲ. ಇರಲಿ, ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಟೆಕ್ನಿಕ್ ಅನ್ನೋದು ಆಧುನಿಕ ಕಾಲದ ಕುತ್ತಿಗೆ ನೋವು. ಇದು ನಾವು ನಿರಂತರವಾಗಿ ನಮ್ಮ ಫೋನ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ನ ನೋಡೋದ್ರಿಂದ ಅಥವಾ ದೀರ್ಘ ಮೇಜಿನ ಕೆಲಸವನ್ನು ಮಾಡೋದ್ರಿಂದ ಬರುತ್ತೆ. ತಲೆ ಮುಂದಕ್ಕೆ ಬಗ್ಗಿದಾಗ ಕುತ್ತಿಗೆಯ ಮೇಲಿನ ಹೊರೆ ಬೃಹತ್ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. 0 ಡಿಗ್ರಿಯಲ್ಲಿ ನಮ್ಮ ತಲೆ ತೂಕ 4ರಿಂದ 5 kg ಇದ್ದರೆ 30 ಡಿಗ್ರಿ ಟಿಲ್ಟಲ್ಲಿ ಅದು 18 kg ಅಂತೆ ಭಾಸವಾಗುತ್ತದೆ. ಮತ್ತು 60 ಡಿಗ್ರಿ ಟಿಲ್ಟಲ್ಲಿ ಅದು 25ರಿಂದ 27 kg ಬಲದಿಂದ ನಮ್ಮ ಕುತ್ತಿಗೆಗೆ ಒತ್ತಡವನ್ನುಂಟು ಮಾಡುತ್ತದೆ. ಅದಕ್ಕಾಗಿಯೇ ದೀರ್ಘ ಗಂಟೆಗಳ ಕಾಲ ಸ್ಕ್ರೋಲಿಂಗ್, ಗೇಮಿಂಗ್ ಅಥವಾ ಟೈಪಿಂಗ್ ಮಾಡೋದ್ರಿಂದ ನಮ್ಮ ಕುತ್ತಿಗೆ, ಭುಜಗಳು ಮತ್ತು ಮೇಲಿನ ಬೆನ್ನಿನ ವಿಪರೀತ ನೋವು ಉಂಟಾಗುತ್ತದೆ. ನಮ್ಮಲ್ಲಿ ಅನೇಕರು ಅನುಭವಿಸ್ತೀವಲ್ಲ, ಕುತ್ತಿಗೆ ನೋವು ಮತ್ತು ಬಿಗಿತ, ಭುಜದ ಬಿಗಿತ, ಆಗಾಗ್ಗೆ ತಲೆನೋವು, ತೋಳುಗಳಲ್ಲಿ ಜುಮ್ಮೆನಿಸುವಿಕೆ ಮತ್ತು ಮರಗಟ್ಟುವಿಕೆ. ಇವೆಲ್ಲವೂ ಕೆಳಗೆ ನೋಡುತ್ತಾ ಕಳೆದ ಗಂಟೆಗಳಿಂದಾಗಿ. ಆದರೆ ಒಳ್ಳೆಯ ಸುದ್ದಿ, ಇದನ್ನು ಸಂಪೂರ್ಣವಾಗಿ ಸರಿಪಡಿಸ್ಬೋದು. ನೀವು ಮಾಡಬೇಕಾಗಿರೋದು ನಿಮ್ಮ ಪರದೆಗಳನ್ನ ಕಣ್ಣಿನ ಮಟ್ಟಕ್ಕೆ ಏರಿಸಿ. ಪ್ರತಿ 30 ನಿಮಿಷಗಳಿಗೊಮ್ಮೆ 30ರಿಂದ 40 ಸೆಕೆಂಡ್ಗಳ ವಿರಾಮ ತೆಗೆದುಕೊಳ್ಳಿ. ಚಿನ್ ಟಕ್, ಶೋಲ್ಡರ್ ಬ್ಲೇಡ್ ಸ್ಕ್ವೀಸ್ ಮತ್ತು ಕುತ್ತಿಗೆಯ ರಿಟ್ರಾಕ್ಷನ್ ಅಂತ ಸರಳ ವ್ಯಾಯಾಮಗಳನ್ನ ಮಾಡಿ. ನಿಮ್ಮ ಚೆಸ್ಟ್ ಮತ್ತು ಅಪ್ಪರ್ ಬ್ಯಾಕ್ನ ಸ್ಟ್ರೆಚ್ ಮಾಡಿ. ನಾನು ಓವರ್ ಥಿಂಕರ, ಡೀಪ್ ಥಿಂಕರ, ಕ್ರಿಟಿಕಲ್ ಥಿಂಕರ ಗೊತ್ತಿಲ್ಲ. ಟೆಕ್ನಿಕ್ ಸಿಂಡ್ರೋಮ್ ಅಂತ ಇದ್ದರೆ ಬುಕ್ನೆಕ್ ಸಿಂಡ್ರೋಮ್ ಅಂತಲೂ ಇರಬೇಕಲ್ವ? ಯಾಕಂದರೆ ನಾವು ಪುಸ್ತಕ ಓದಬೇಕಾದ್ರೂ ನಮ್ಮ ತಲೆನ ಬಗ್ಸ್ಬಿಡ್ತೀವಿ. ಉತ್ತರ ಏನೋ ಹುಡ್ಕೊಂಡಿದ್ದೀನಿ. ಅಂದಾಗೆ ನಿಮ್ಮಲ್ಲಿ ಯಾರಿಗಾದರೂ ಸರಿಯಾದ ಉತ್ತರ ಗೊತ್ತಾ? ಇಲ್ಲ ಅಂದರೆ ನೀವು ಕೂಡ ಯೋಚನೆ ಮಾಡಿ.